ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತಾ ಏಜೆಂಟ್ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಎಲ್ಲಾ ದಿವಸಗಳಂತೆ ಹೊಸ ಮಾಹಿತಿ, ಹೊಸ ಅಪ್ಡೇಟ್ ಅನ್ನು ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಕೊನೆಯವರೆಗೂ ನೋಡಿ. ವಿಷಯ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಶೇರ್ ಮಾಡೋಕೆ ಮರಿಬೇಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಜನತಾ ಏಜೆಂಟ್ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಿನ್ನೆ ದಿನ ಸಾಮಾಜಿಕ ಜಾಲತಾಣದಲ್ಲಿ ಹೊಸ ಒಂದು ಅಕೌಂಟ್ ಪ್ರತ್ಯಕ್ಷವಾಗಿದೆ. ಹಲವಾರು ಸೌಜನ್ಯ ಹೋರಾಟದ ನಂತರ ಹಲವಾರು ಅಕೌಂಟ್ಗಳು ಪ್ರತ್ಯಕ್ಷವಾಗ್ತಾನೇ ಇವೆ. ಕೆಲವೊಂದು ಅಕೌಂಟ್ಗಳು ನಿಷ್ಕ್ರಿಯ ಆಗ್ತಾ ಇದೆ. ಕೆಲವೊಂದು ಅಕೌಂಟ್ಗಳು ಬರೀ ಕಮೆಂಟ್ ಹಾಕ್ಲಿಕ್ಕೋಸ್ಕರನೇ ಬರ್ತಾ ಇದೆ. ಸೌಜನ್ಯ ಹೋರಾಟಗಾರರನ್ನ ವಿರೋಧ ಮಾಡ್ಲಿಕ್ಕೇನೆ ಹಲವಾರು ಅಕೌಂಟ್ಗಳು ಬರ್ತಾ ಇದೆ. ಯಾಕೆ ಹೇಳ್ಬೇಕು? ಸೌಜನ್ಯ ವಿಚಾರದಲ್ಲಿ ವಿಡಿಯೋ ಹಾಕಿದಂತಹ ವಿಡಿಯೋವನ್ನ ತೆಗೆದುಹಾಕಲು ಕೋರ್ಟ್ ನೋಟಿಸ್ ಸಮೇತ ತಗೊಂಡು ಬಂದಂತಹ ಫೇಕ್ ಅಕೌಂಟ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಜೀವವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಆದ್ರೆ ನಿನ್ನೆ ನೋಡಿದಂತಹ ಆ ಒಂದು ಅಕೌಂಟ್ ಆ ಒಂದು ರೀತಿಯದಲ್ಲ. ನಮ್ಮ ಸೌಜನ್ಯ ಹೋರಾಟದ ಪ್ರಮುಖ ಕೇಂದ್ರ ಬಿಂದುವಾದಂತಹ ನಾಯಕರಾದಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮಗಳ ಹೆಸರಿನಲ್ಲಿ ಫೇಕ್ ಅಕೌಂಟ್ ಅನ್ನ ಮಾಡಿ ಆ ಒಂದು ಪ್ರೊಫೈಲ್ ಅನ್ನ ಎಷ್ಟೊಂದು ಕ್ರೂರವಾಗಿ ಪ್ರೊಫೈಲ್ ಅನ್ನ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಆ ಒಂದು ಸ್ಕ್ರೀನ್ ಶಾಟ್ ಅನ್ನ ನಾನು ಇಲ್ಲಿ ಇಡ್ತೀನಿ ನೋಡಿ. ಇದು ಏನೇ ಹೋರಾಟದ ವಿರೋಧಿಗಳನ್ನ ಹೋರಾಟವನ್ನ ಹತ್ತಿಕ್ಕಲು ಸಾಧ್ಯವಾಗಿಲ್ಲ ಅಂತ ಕೊನೆಯದಾಗಿ ಉಪಯೋಗಿಸುವಂತಹ ಒಂದು ಅಸ್ತ್ರವಾಗಿದೆ ಈ ರೀತಿ. ಅಂದ್ರೆ ಒಂದು ವ್ಯಕ್ತಿಯನ್ನ ತೇಜೋವಧೆ ಮಾಡುವುದು, ಅಸಂಬದ್ಧವಾದಂತಹ ಒಂದು ರೀತಿಯಲ್ಲಿ ಫೇಸ್ ಟು ಫೇಸ್ ಮಾಡುವುದನ್ನ ಬಿಟ್ಟು ಹಿಂದಿನಿಂದ ಮಾಡುವಂತಹ ಕೆಲವು ಕೆಲಸ ಕಾರ್ಯಗಳಿವೆಲ್ಲ, ಅದಕ್ಕಾಗಿ ಈ ಒಂದು ಸಾಮಾಜಿಕ ಜಾಲತಾಣವನ್ನ ಉಪಯೋಗಿಸ್ತಾ ಇದ್ದಾರೆ. ಸೊ ಆ ಒಂದು ರೀತಿಯ ಅದರ ಭಾಗವಾಗಿ ಆಗಿತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮಗಳ ಹೆಸರನ್ನ ಉಪಯೋಗಿಸಿಕೊಂಡು ಫೇಕ್ ಅಕೌಂಟ್ ಮಾಡಿಬಿಟ್ಟು ಆ ಒಂದು ಅಕೌಂಟ್ ನಿಂದಾಗಿ ಜನರಿಗೆ ಕಮೆಂಟ್ ಮಾಡುವುದು ಅಥವಾ ಸೌಜನ್ಯ ಹೋರಾಟದ ವಿಡಿಯೋಗಳ ಕೆಳಗಡೆ ಅಸಂಬದ್ಧವಾಗಿ ಕಮೆಂಟ್ ಮಾಡುವುದು ಅಥವಾ ವಿರೋಧಿ ಪೋಸ್ಟರ್ಗಳನ್ನ ಶೇರ್ ಮಾಡುವುದು, ಇಂತಹ ಒಂದು ಕ್ರಿಯೆಗಳು ನಡೀತಾ ಇದೆ. ಅದಕ್ಕೂ ಮೊದಲು ಮೊನ್ನೆಯ ದಿನ ಮಹೇಶ್ ಶೆಟ್ಟಿ ಗಿರೀಶ್ ಮಠನ್ ಅವರ ವಿಚಾರವಾಗಿ ಒಂದು ಅವ್ಯಾಚ ಶಬ್ದಗಳಿಂದ ನಿಂದಿಸಿದಂತಹ ಒಂದು ಪೋಸ್ಟರ್ ಕೂಡ ಒಂದು ಆರ್ಟಿಕಲ್ ಕೂಡ ಬಂದಿತ್ತು. ಆ ಒಂದು ವಿಚಾರವಾಗಿ ವಿಡಿಯೋ ಮಾಡಿದೆ. ಸೊ ಇದು ನಿನ್ನೆಯ ವಿಚಾರ ಏನಪ್ಪಾ ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮಗಳ ಹೆಸರಿನಲ್ಲಿ ಫೇಕ್ ಅಕೌಂಟ್ ಇದೆ ಅನ್ನುವಂತಹ ಒಂದು ವಿಚಾರ. ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲರೂ ನೋಡುವಂತಹದ್ದು. ಈ ಇಂತಹ ಫೇಕ್ ಅಕೌಂಟ್ಗಳು ನಿಮಗೂ ಕಾಣ ಸಿಕ್ಕಿದ್ರೆ ಅದನ್ನ ಒಂದೇ ಒಂದು ನಿಮಿಷದಲ್ಲಿ ನಮಗೆ ಇಲ್ಲವಾಗಿಸಬಹುದು. ಯಾವ ರೀತಿ ಅಂದ್ರೆ ಆ ಒಂದು ವಿಡಿಯೋನ ತೋರಿಸಿ ನೋಡಿ. ಅಂತಹ ಪ್ರೊಫೈಲ್ ಸಿಕ್ಕಿದ್ರೆ ಪ್ರೊಫೈಲ್ ಕೆಳಗಡೆ ಇಂತ ಒಂದು ಆಪ್ಷನ್ ಇರುತ್ತೆ ನೋಡಿ. ಆ ಆಪ್ಷನ್ ಅಲ್ಲಿ ಹೋಗ್ಬಿಟ್ಟು ಯಾವ ರೀತಿಯಲ್ಲಿ ಬೇಕೋ ಆ ರೀತಿ ಹಾಕ್ಬಿಟ್ಟು ಅದನ್ನ ರಿಪೋರ್ಟ್ ಮಾಡ್ಬಿಡಿ. ಇದೇ ರೀತಿ ಸೌಜನ್ಯ ಹೋರಾಟಗಾರರೆಲ್ಲರೂ ಈ ರೀತಿಯಾಗಿ ರಿಪೋರ್ಟ್ ಮಾಡ್ತಾ ಹೋದ್ರೆ ಖಂಡಿತವಾಗಿಯೂ ಯಾವುದೇ ಫೇಕ್ ಅಕೌಂಟ್ಗಳು ನೆಲಸಮವಾಗದೆ ಉಳಿಯುವುದಿಲ್ಲ. ಯಾಕಂತಂದ್ರೆ ಫೇಸ್ಬುಕ್ ನಿಂದ ಕೆಲವೊಂದು ಕಡತಗಳಿರ್ತವೆ. ಎಲ್ಲಾ ಫೇಸ್ಬುಕ್ ಅಂತಲ್ಲ, ಎಲ್ಲಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿಗೂ ಕೆಲವೊಂದು ಕಡತಗಳಿರುತ್ತೆ. ಆ ಒಂದು ಕಡತಗಳನ್ನ ಮೀರಿ ಯಾರಾದ್ರೂ ಪ್ರವರ್ತಿಸಿದ್ರೆ ಅಂತಹ ಅಕೌಂಟ್ಗಳು ನಿರ್ಜೀವ ಮಾಡುವಂತಹ ಒಂದು ಸಿಸ್ಟಮ್ ಈ ಒಂದು ಸಾಮಾಜಿಕ ಜಾಲತಾಣಗಳಿದೆ. ಅದು ಯಾರೇ ಅದು ಫೇಕ್ ನ್ಯೂಸ್ ಅನ್ನ ಶೇರ್ ಮಾಡೋದಿರ್ಬೋದು ಅಥವಾ ಯಾವುದೇ ರೀತಿಯಲ್ಲಿ ಧರ್ಮ ನಿಂದನೆ, ವ್ಯಕ್ತಿ ನಿಂದನೆ, ಈ ರೀತಿಯಂತಹ ಕ್ರಿಯೆಗಳು ನಡೀತಾ ಇದೆ. ಅಂತಹ ಅಕೌಂಟ್ಗಳನ್ನ ಬ್ಯಾನ್ ಮಾಡುವಂತಹ ಹಕ್ಕು ಇವಾಗ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ರಿಗೂ ಮಾಡಬಹುದಾದಂತಹ ಒಂದು ಕಾರ್ಯ ಆಗಿದೆ. ಸೊ ಅದರಿಂದಾಗಿ ಯಾರು ತಲೆ ಕೆಡಿಸಿಕೊಳ್ಬೇಕಾದಂತಹ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಸೌಜನ್ಯ ಹೋರಾಟಗಾರರು ತಮ್ಮ ಹೋರಾಟದಲ್ಲಿ ಮುಂದೆ ಸಾಗಿ ತಾಳ್ಮೆಯಿಂದ ಧೃತಿಗೆಡದೆ ತಮ್ಮ ಹೋರಾಟವನ್ನು ಮುಂದುವರಿಸಿ ಇಂತಹ ಪ್ರಕ್ರಿಯೆಗಳು ನಡೆದ್ರೆ ತಕ್ಷಣ ಒಂದು ಇನ್ಫಾರ್ಮೇಶನ್ ಕೊಡಿ. ಆ ಒಂದು ಅಕೌಂಟ್ಗೆ ಬೇಕಾದಂತಹ ಏನ್ ಬೇಕೋ, ಯಾವ ರೀತಿ ರಿಪೋರ್ಟ್ ಬೇಕೋ ಅದನ್ನ ಮಾಡಿ ಆ ಒಂದು ಅಕೌಂಟ್ ಅನ್ನ ಫಿನಿಶ್ ಮಾಡುವಂತಹ ಕೆಲಸವನ್ನ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಮಾಡೋಕೆ ಸಕ್ರಿಯವಾಗಿದ್ದೇವೆ. ಸೊ ಅದರಿಂದಾಗಿ ಫೇಕ್ ಅಕೌಂಟ್ಗಳಿಗೆ ಯಾರು ಹೆದರಬೇಡಿ. ನಾಳೆ ಇವಾಗ ಸೌಜನ್ಯ ಪ್ರಕರಣದ ಬಗ್ಗೆ ತೀರ್ಪು ಬರುವ ಸಾಧ್ಯತೆ ಇದೆ. ಅಡ್ವೊಕೇಟ್ ಮೋಹಿತ್ ಕುಮಾರ್ ಅವರು ನಾಳೆ ಸೌಜನ್ಯ ಪ್ರಕರಣವನ್ನ ವಾದ ಮಾಡಿಸಲಿದ್ದಾರೆ. ಸೊ ಅದರ ನಂತರ ಆ ಒಂದು ಮಾಹಿತಿಯನ್ನು ನಿಮಗೆ ನೀಡಲಿಕ್ಕಿದ್ದೇನೆ. ಸೊ ಎಲ್ಲಾ ಮಾಹಿತಿಗಾಗಿ ಎಲ್ಲ ಅಪ್ಡೇಟ್ಗಳು ನಿರಂತರವಾಗಿ ಲಭಿಸಲು ನಮ್ಮ ಜನತಾ ಏಜೆಂಟ್ ಸಬ್ಸ್ಕ್ರೈಬರ್ ಆಗಿರಿ. ಕೊನೆಯವರೆಗೂ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನ ಎಲ್ಲಾ ರೀತಿಯಲ್ಲಿ, ಯಾವ ರೀತಿಯ ಕೆಟ್ಟ ಅಭಿಪ್ರಾಯ ಇರ್ಬೋದು, ಒಳ್ಳೆ ಅಭಿಪ್ರಾಯ ಇರ್ಬೋದು, ಎಲ್ಲಾ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ. ಯಾಕಂತಂದ್ರೆ ನಿಮ್ಮ ಅಭಿಪ್ರಾಯಗಳಾಗಿರುತ್ತೆ ಮುಂದಿನ ಅಪ್ಡೇಟ್ ಕೊಡೋಕೆ ನಮಗೆ ಹೆಚ್ಚು ಸಹಕಾರಿ ಆಗುವಂತದ್ದು. ಸೊ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.